ಸೊ ನಕುಲ ಸಹದೇವರ ವ್ಯಕ್ತಿತ್ವ ಹೇಗೆ ರೂಪುಗೊಳ್ತು? ಸಾಧಾರಣವಾಗಿ 5 ಜನ ಒಂದೇ ತರಹನೇ. ಆ ನಾಯಕ ಇಲ್ಲದೆ ಇವರೇ ಇದ್ದಿದ್ರೆ ಇವರು ಅದನ್ನು ಮಾಡಿ ತೋರಿಸ್ತಾ ಇದ್ರು. ಅವರು ಸಮರ್ಥರು, ವೀರರು, ಯೋಗ್ಯರು ಎಲ್ಲವೂ ಹೌದಾದರೂ ಕೆಲಸ ಬರಲೇ ಇಲ್ಲ ಅವರಿಗೆ. ನಕುಲ ಸಹದೇವರಿಗೆ ತಂದೆ ತಾಯಿ ಇಬ್ರು ಇಲ್ಲ. ಕುರುಕ್ಷೇತ್ರ ಬರುವವರೆಗೂ ನಕುಲ ಸಹದೇವರಿಗೆ ಒಂದು ಕೆಲಸ ಅಂತಲೇ ಕಾಣಿಸೋದಿಲ್ಲ. ಪಾಂಡವರ ಇವರಲ್ಲಿ ನಕುಲ ಅತ್ಯಂತ ಸುಂದರ, ಸಹದೇವ ಅತ್ಯಂತ ಮೇಧಾವಿ ಅಂತ ಕರೀತಾರೆ ಅವರನ್ನು. ಯುಧಿಷ್ಠಿರನ ಚಕ್ರರಕ್ಷಕರಾಗಿಯೇ ಅವರು ಹೆಚ್ಚು ಕಾಣಿಸ್ಕೊಳ್ತಾರೆ. ಶ್ರೀಕೃಷ್ಣನ ವಿರಾಟ್ ರೂಪವನ್ನು ನೋಡಿದಂತಹ ಅರ್ಜುನನ ವ್ಯಕ್ತಿತ್ವ ಕೂಡ ಅಷ್ಟೇ ವಿರಾಟ್ ಸ್ವರೂಪದ್ದು ಅನ್ನುವಂಥದ್ದು ನಿಮ್ಮ ಒಂದು ವಿವರಣೆಯಿಂದ ಗೊತ್ತಾಯಿತು. ಸೊ ಅರ್ಜುನನ ನಂತರ ಬರುವ ಪಾಂಡವರಲ್ಲಿ ನಕುಲ ಸಹದೇವರು. ಸೊ ನಕುಲ ಸಹದೇವರ ಬಗ್ಗೆ ಜನಸಾಮಾನ್ಯರಿಗೆ ಅಷ್ಟಾಗಿ ಗೊತ್ತಿಲ್ಲ. ಈ ಮೂವರ ಬಗ್ಗೆ ತಿಳ್ಕೊಂಡಷ್ಟು ನಕುಲ ಸಹದೇವರು ಅವರು ವೀರರಾಗಿದ್ದರು, ಅವರು ಆಡಳಿತಗಾರರಾಗಿದ್ದರು, ಅಥವಾ ಒಳ್ಳೆಯ ಸಹೋದರರಾಗಿದ್ದರು. ಈ ಥರದ್ದೆಲ್ಲ ಒಂದಷ್ಟು ಮೇಲ್ಮೇಲೆ ತಿಳ್ಕೊಂಡಿದ್ದಾರೆ ಹೊರತು ಅವರ ವ್ಯಕ್ತಿತ್ವ ಹೇಗೆ ರೂಪುಗೊಳ್ತು ಒಟ್ಟಾರೆಯಾಗಿ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ನಕುಲ ಸಹದೇವರ ವ್ಯಕ್ತಿತ್ವ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಈ ನಕುಲ ಸಹದೇವರು ಈ ಪಾಂಡವರು 5ರಲ್ಲಿ ಸಾಧಾರಣವಾಗಿ 5 ಜನ ಒಂದೇ ತರಹನೇ. ಅವರ ಸಾಮರ್ಥ್ಯ, ಅವರ ಪ್ರಭಾವ ಇವು ಯಾವುದರಲ್ಲೂ ಬಹಳ ಹೆಚ್ಚು ಕಡಿಮೆ ಇಲ್ಲ. ಆದರೆ ಒಂದೊಂದು ವಿಷಯಗಳಲ್ಲಿ ಒಬ್ಬೊಬ್ಬರು ಇನ್ನೂ ಭಿನ್ನವಾಗಿ ಕಾಣುತ್ತಾರೆ. ಈಗ ಯುಧಿಷ್ಠಿರ ಅಂತಂದರೆ ಬಹಳ ನ್ಯಾಯಪರವಾದ ನಿಲುವು, ಧರ್ಮಿಷ್ಠ. ಭೀಮ ಅಂದರೆ ಅತ್ಯಂತ ಬಲಶಾಲಿ. ಅರ್ಜುನ ಅಂದರೆ ಯುದ್ಧ ವಿದ್ಯಾ ವಿಶಾರದ ಅಂತ ಕಾಣಿಸಿ, ನಕುಲ ಸಹದೇವರು ಎಲ್ಲೂ ಕಾಣಿಸಿಕೊಳ್ಳದೆ ಹೋಗಿಬಿಟ್ರು ಅಂತ ಕಾಣಿಸುತ್ತೆ. ಇದೇನು ಅಂದರೆ ಬಹಳ ದೊಡ್ಡ ನಾಯಕತ್ವ, ಒಂದು ಸಮರ್ಥವಾದ ನಾಯಕತ್ವ ಇದ್ದಾಗ ಅಷ್ಟೇ ಅಥವಾ ಅದಕ್ಕಿಂತ ಕಡಿಮೆ ನಾಯಕತ್ವ ಇರುವ ಎಷ್ಟೋ ವ್ಯಕ್ತಿಗಳ ಬದುಕಿನಲ್ಲಿ ಅವ್ರು ಏನೂ ಮಾಡದೆ ಮುಕ್ತಾಯ ಮಾಡಬೇಕಾಗತ್ತೆ. ಅದು ಆ ಕಾಲಘಟ್ಟದಲ್ಲಿಯೇ ಹುಟ್ಕೊಂಡ್ರೆ. ಹೌದು. ಈಗ ಒಂದೇ ಕಾಲಘಟ್ಟದಲ್ಲಿ 4-6 ಜನ ಅಷ್ಟು ಅದೇ ಕೆಲಸ ಮಾಡಬಹುದಾದ ನಾಯಕರುಗಳಿದ್ದರು. ಆದರೆ ಅವರಿಗಿಂತ ಮೀರಿ ಇನ್ಯಾರೋ ಒಬ್ಬ ಪ್ರಚಲಿತ ಆಗಿಬಿಟ್ರೆ ಉಳಿದವರು ಒಂಥರ ಸೈಡ್ ಆ್ಯಕ್ಟರ್ ಥರ ಕಾಣಿಸ್ತಾರೆ. ಆದರೆ ಅವರೇ ಇದ್ದಿದ್ರೆ, ಆ ನಾಯಕ ಇಲ್ಲದೆ ಇವರೇ ಇದ್ದಿದ್ರೆ ಇವರು ಅದನ್ನು ಮಾಡಿ ತೋರಿಸ್ತಾ ಇದ್ದರು. ಅಂದರೆ ಇವ್ರಿಗೆ ಕೆಲಸ ಇರೋದಿಲ್ಲ. ಏನಾಗುತ್ತೆ, ಸಾಮರ್ಥ್ಯ ಇರುತ್ತೆ, ಕೆಲಸ ಇರೋದಿಲ್ಲ ಅಂತ ಆಗ್ಬಿಡತ್ತೆ. ನಾವು ಇದನ್ನು ಇತಿಹಾಸದಲ್ಲೂ ನೋಡ್ಬೋದು, ಇತಿಹಾಸದಲ್ಲೂ ನೋಡ್ಬೋದು, ಅಂಥದ್ದನ್ನು ವರ್ತಮಾನದಲ್ಲೂ ನೋಡ್ಬೋದು. ಅಂದರೆ ನಾವೇನೋ ಹೇಳ್ತೀವಿ, ಅರಳಿ ಮರದ ಬೆಳೆಯಲ್ಲ ಬೇರೆ ಗಿಡಗಳು ಅಂತ, ಹಂಗಾಗಿಬಿಡತ್ತೆ. ಇಲ್ಲಿ ಏನಾಗಿದೆ, ಈಗ ನಕುಲ ಸಹದೇವ ಇಬ್ಬರು ಅವರು ಸಮರ್ಥರು, ವೀರರು, ಯೋಗ್ಯರು ಎಲ್ಲವೂ ಹೌದಾದರೂ ಕೆಲಸ ಬರಲೇ ಇಲ್ಲ ಅವರಿಗೆ. ಏನಾಗ್ತಾ ಇತ್ತು, ಯಾವುದೋ ನಿರ್ಣಯ ಅಥವಾ ರಾಜನಾಗುವುದು, ಮುನ್ನಡೆಸೋದು, ನಿರ್ಣಯ ತಗೊಳ್ಳೋದು ಎಲ್ಲ ಯುಧಿಷ್ಠಿರ ಮಾಡ್ಕೊಂಡು ಹೋಗ್ತಾ ಇದ್ದ. ಬಲಿಷ್ಠವಾದ ಕಾರ್ಯಗಳು ಅಂತ ಬಂದಾಗೆಲ್ಲ ಭೀಮ ನುಗ್ಗುತ್ತಾ ಇದ್ದ. ಯುದ್ಧದಂಥ ವಿಷಯ ಬಂತು ಅಂದರೆ ಅರ್ಜುನ ಹೋಗ್ತಾ ಇದ್ದ. ಇವ್ರೇನು ಮಾಡಬೇಕು ಅಂದರೆ ಇವ್ರಿಗೇನೂ ಇಲ್ವೇ ಇಲ್ಲ. ಚಿಕ್ಕವರಾಗಿದ್ದರು, ಆಯ್ಕೆಯಲ್ಲಿ ಮೊದಲು ಅವ್ರಿಗೆ ಬಂದುಬಿಡ್ತಿತ್ತು. ಹಾಗಾಗಿ ಇವರು ಸಾಧಿಸಿ ತೋರಿಸೋದಕ್ಕೇನೂ ಸಿಗಲಿಲ್ಲ. ಆದರೆ ಇವರು ಅವರಷ್ಟೇ ಅನ್ನೋದಕ್ಕೆ ಇದೇನೂ ಇಲ್ಲ, ಅಷ್ಟೇ ಕಾಣಿಸುತ್ತೆ ಅದರಲ್ಲಿ. ಯಾಕೆಂದರೆ ಕುರುಕ್ಷೇತ್ರ ಯುದ್ಧ ಅಂತ ಬಂದಾಗ ಅವರು ಯುದ್ಧ ಮಾಡಿದ್ದು ಎಲ್ಲ ಇದೆಯಲ್ಲ, ಅಷ್ಟೇ ಕಾಣಿಸ್ಕೊಳ್ಳುತ್ತೆ. ಅವ್ರ ಇಡೀ ವ್ಯಕ್ತಿತ್ವ ಅಂತ ಬಂದರೆ, ಅವರು ಹುಟ್ಟಿದಾಗ ಅಶ್ವಿನಿ ದೇವತೆಗಳ ವರದಿಂದ ಹುಟ್ಟಿದವರು. ಅಶ್ವಿನಿ ದೇವತೆಗಳು ಅಂದರೆ ದೇವ ವೈದ್ಯರು ಅಂತ ಕರೀತಾರೆ. ದೇವತೆಗಳ ಸ್ವರ್ಗದ ವೈದ್ಯರು ಅಂತ. ವೈದ್ಯಕೀಯ ಕ್ಷೇತ್ರದ ದೇವತೆಗಳು ಕೂಡ ಹೌದು ಅವರು. ಅವಳಿ ಜವಳಿ, ಅವರ ಅನುಗ್ರಹದಿಂದ ಇವರು ಹುಟ್ಟಿದವರು. ಹಾಗಾಗಿ ಇವರು ಅವಳಿ ಜವಳಿ. ಅದು ಮಾದ್ರಿಯ ಜಾಂಡ್ಮೆ ಅಂತ ಕರೀತಾರೆ. ಈಗ ಕುಂತಿಗೆ ಆ ವರ ಇತ್ತಲ್ಲ, ಉಪದೇಶ ಇತ್ತಲ್ಲ, ವರ ಅನ್ನೋದಕ್ಕಿಂತ ಜಪದ ಉಪದೇಶ ಇತ್ತಲ್ಲ. ಇವಳಿಗೆ 3 ಜನ ಮಕ್ಕಳಾದರೂ ಆವಾಗ ಮಾದ್ರಿಗೂ ಮನಸ್ಸಿತ್ತು, ತನಗೂ ಮಕ್ಕಳಿಲ್ವಲ್ಲ, ಕುಂತಿ ಉಪದೇಶ ಕೊಟ್ಟರೆ ತನಗೂ ಮಕ್ಕಳಾಗ್ತಾರೆ ಅಂತ. ಪಾಂಡು ಬಂದು ಕುಂತಿ ಹತ್ರ ಕೇಳ್ಕೊಳ್ತಾನೆ. ಕುಂತಿ ಒಪ್ಪಿ ಅವಳಿಗೆ ಉಪದೇಶ ಮಾಡ್ತಾಳೆ. ಮಾಡಿದರೆ ಏನು ಅಂತ ಕೇಳಿದರೆ, ಒಂದು ಸಲ ಉಪದೇಶ ಮಾಡಿದರೆ ಒಂದು ಸಲ ಬಳಸ್ಬೋದು, ಇನ್ನೊಂದು ಸಲ ಬಳಸಬೇಕು ಅಂದ್ರೆ ಮತ್ತೆ ಕುಂತಿ ಉಪದೇಶ ಮಾಡಬೇಕು. ಹಂಗಿದ್ದದ್ದು. ಉಪದೇಶ ಮಾಡಿದಾಗ ಅವಳೇನು ಮಾಡ್ತಾಳೆ, ಯಾವ ದೇವತೆ ಕರಿಬೇಕು ಅಂತಂದಾಗ ಇಲ್ಲಿ 3 ಜನರನ್ನು ಯಾರನ್ನು ಕರಿಬೇಕು ಅಂತ ಹೇಳಿದ್ದು ಪಾಂಡು. ಯಮನನ್ನ, ವಾಯುವನ್ನ ಮತ್ತು ಇಂದ್ರನನ್ನ. ಅಲ್ಲಿ ಮಾದರಿನೇ ನಿಶ್ಚಯ ಮಾಡ್ತಾಳೆ. ಅಶ್ವಿನಿ ದೇವತೆಗಳನ್ನು ಕರೀತಾಳೆ.
ಯಾಕೆ ಅಂದರೆ ಇಬ್ಬರು ಮಕ್ಕಳಾಗ್ತಾರೆ ಅಂತ. ಇದ್ರ ಒಂದೇ ಮಗು, ಕುಂತಿ ಮತ್ತೆ ಕೊಡದೇ ಇದ್ರೆ ಅವಕಾಶನ ಅಂತ ಒಂದು ಜಾಣತನ ತೋರಿಸ್ತಾಳೆ. ಇಬ್ಬರು ಮಕ್ಕಳಾಗುತ್ತಾರೆ. ಪಾಂಡು ಬಂದು ಮತ್ತೆ ಕೇಳ್ತಾನೆ, ಇನ್ನೊಂದು ಸಲ ಅವಳಿಗೆ ಉಪದೇಶ ಮಾಡು ಅಂತ. ಹೆಚ್ಚು ಮಕ್ಕಳಾಗಬೇಕು ಅನ್ನೋದು ಅವತ್ತಿನ ಇದು, ಒಂದು ಮಗು ಅಂತ ಅಲ್ಲ. ಹೆಚ್ಚು ಸಂತಾನ ಇರಬೇಕು ಅನ್ನೋದು ಪ್ರಾಚೀನ ಮೌಲ್ಯ. ಅದು ಇವತ್ತು ಅಲ್ಲ ಅಂತಾಗಿ ಜನಸಂಖ್ಯಾ ನಿಯಂತ್ರಣ ಅಂತ ಅಲ್ಲಾಗಿ ಇವತ್ತು ಬೇರೆ ಕಡೆಗೆ ಚರ್ಚೆ ಹೊರಟಿದೆ. ಎಲ್ಲಿ ಚರ್ಚೆ ಹೊರಟಿದೆ ಅಂದರೆ ಇವತ್ತು ಜಗತ್ತಿನಲ್ಲಿ ಜಗತ್ತನ್ನೇ ಆಳಬಹುದಾದ ಶಕ್ತಿ ಜನಶಕ್ತಿ ಅಂತ ತೀರ್ಮಾನ ಆಗಿದೆಯಲ್ಲ. ಎಲ್ಲಿ ಜನಸಂಪತ್ತು ಹೆಚ್ಚಿದೆಯೋ ಅಲ್ಲೇ ಅವರ ಮಾರುಕಟ್ಟೆಯೂ ಹೆಚ್ಚಿರುತ್ತೆ, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿರುತ್ತೆ, ಸೈನ್ಯ ಸಾಮರ್ಥ್ಯವೂ ಹೆಚ್ಚಿರುತ್ತೆ. ಹಾಗಾಗಿ ದೊಡ್ಡ ದೇಶ ಅಂತ ಕರೆಸ್ಕೊಳ್ಳೋದು ಜನಸಂಖ್ಯೆ ಹೆಚ್ಚಿರೋದು ಅಂತ ಈಗಲೂ ತಿಳ್ಕೊಂಡಿದೆ. ಹಾಗಾಗಿ ಪಾಂಡುವಿಗೆ 5 ಜನ ಮಕ್ಕಳಾದರೂ ಇನ್ನೂ ಜಾಸ್ತಿ ಮಕ್ಕಳು ಬೇಕು ಅಂತ, ಮಾದ್ರಿಗೂ ಇನ್ನೂ ಜಾಸ್ತಿ ಮಕ್ಕಳಾಗಲಿ ಅಂತ. ಆಗ ಕುಂತಿ ಹೇಳ್ತಾಳೆ, ನಾನಿನ್ನು ಕೊಡಲ್ಲ. ಮೋಸ ಮಾಡಲ್ಲ ಅವಳು. ಒಂದು ಸಲ ಉಪದೇಶ ಮಾಡಿದರೆ 2 ಮಗು ಪಡ್ಕೊಂಡಿದ್ದಾಳೆ ಅವಳು. ನಾನು ಕೊಡಲ್ಲ ಇನ್ನೊಂದು ಸಲ ಅಂತ ಹೇಳ್ತಾಳೆ. ಅವರಿಬ್ಬರು ಮಕ್ಕಳು ನಕುಲ ಸಹದೇವ ಹಾಗೆ ಹುಟ್ಟಿ ಬಂದವರು. ತುಂಬ ಚಿಕ್ಕವರಾದರು ಇವರೆಲ್ಲರ ಎದುರಿಗೆ. 1 ವರ್ಷ ವ್ಯತ್ಯಾಸ ಅಂತ ಅಂದರು. ಯುಧಿಷ್ಠಿರನಿಗಿಂತ 3 ವರ್ಷ ಚಿಕ್ಕವರು ಅಂತ ಕರೆಸ್ಕೊಂಡ್ಬಿಟ್ರು. ಅದು ಮನೆಗಳಲ್ಲಿ ಹಾಗೆ ಅಲ್ವಾ. ಅವರು ಇವ್ರ ಥರನೇ ಅಲ್ಲಿ ಬೆಳೆದ್ರು, ಎಲ್ಲವೂ ಆಯಿತು. ಯಾವಾಗ ಪಾಂಡು ಮಹಾರಾಜ ಸತ್ತನೋ ಆಗ ಮಾದ್ರಿ ಸಹಗಮನ ಮಾಡ್ತಾಳೆ. ಸಹಗಮನ ಅಂತ ಒಂದು ಅಭ್ಯಾಸ ಇತ್ತು, ಆದರೆ ಅದು ನಿಯಮ ಆಗಿರಲಿಲ್ಲ. ನಂತರ ಕಾಲಘಟ್ಟದಲ್ಲಿ ಯಾವುದೋ ಕಾಲದಲ್ಲಿ ಸಹಗಮನವನ್ನು ಕಡ್ಡಾಯ ಅಂತೆಲ್ಲ ಮಾಡಿದ್ರು. ಅದರ ವಿರುದ್ಧವಾಗಿ ಚಳವಳಿ ನಡೀತು ಅಂತೆಲ್ಲ ಇದೆಯಲ್ಲ. ಸಹಗಮನ ಎಲ್ಲ ಕಡೆಗೂ ಏನು ಕಡ್ಡಾಯ ಆಗಿರಲಿಲ್ಲ ಆ ಕಾಲದಲ್ಲಿ, ಎಲ್ಲರೂ ಮಾಡಿಲ್ಲ. ದಶರಥ ಸತ್ತಾಗ ಕೌಸಲ್ಯೇ ಸುಮಿತ್ರೆ ಕೈಕೇಯಿ ಆಮೇಲೆ ಬದುಕಿದ್ರಲ್ಲ, ಹಾಗೇನು ಇರಲಿಲ್ಲ ಅದು. ಆದರೆ ಇಷ್ಟಪಟ್ಟರೆ ಮಾಡ್ತಾ ಇದ್ರು, ಇಷ್ಟಪಟ್ಟರೆ ತಡಿತಾ ಇರಲಿಲ್ಲ. ಮಾದ್ರಿ ಮಾಡಿದ್ಲು. ಕುಂತಿ ನಾನು ಮಾಡ್ತೀನಿ ಅಂದ್ಲು, ನಾನು ಸಹಗಮನ ಮಾಡ್ತೀನಿ, 5 ಮಕ್ಕಳನ್ನು ನೀನು ನೋಡ್ಕೊ ಅಂತಂದ್ಲು. ಮಾದ್ರಿ ಹೇಳಿದ್ಲು, ಇಲ್ಲ, ಒಂದು ಈ ಥರ ಆಗೋದಕ್ಕೆ ಕಾರಣ ನಾನು, ಎರಡನೆಯದ್ದೇನು ಅಂತ ಅಂದರೆ 5 ಮಕ್ಕಳನ್ನು ಸಮಾನವಾಗಿ ನೋಡ್ಕೊಳ್ಳೋದಕ್ಕೆ ನಿಂಗೆ ಸಾಧ್ಯ, ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಅವಳು. ಅಂದರೆ ಕುಂತಿಗೆ. ಹಾಗಾಗಿ ನಾನು ಸಹಗಮನ ಮಾಡ್ತೀನಿ ಅಂತ ಹೋಗ್ತಾಳೆ. ಆಗ ಇವರಿಗೆ ನಕುಲ ಸಹದೇವರಿಗೆ ತಾಯಿ ಆಗೋವಳು ಕುಂತಿ. ವಾಸ್ತವಾಗೇನು, ಯುಧಿಷ್ಠಿರ, ಭೀಮ, ಅರ್ಜುನರಿಗೆ ತಂದೆ ಮಾತ್ರ ಇಲ್ಲ. ನಕುಲ ಸಹದೇವರಿಗೆ ತಂದೆ ತಾಯಿ ಇಬ್ಬರೂ ಇಲ್ಲ. ಅಂದರೆ ಆ ದೃಷ್ಟಿಯಿಂದ ನೋಡಿದಾಗ ಪೂರ್ಣ ಅನಾಥರು ಅಂತ ಕರೆಸ್ಕೊಳ್ಬೇಕು ಅವರು. ಆದರೆ ಅವರಿಗೆ ಅನಾಥ ಭಾವ ಇಡೀ ಬದುಕಿನಲ್ಲಿ ಬರೋದಿಲ್ಲ. ಯಾಕೆಂದರೆ ಕುಂತಿಗೆ ಅತ್ಯಂತ ಪ್ರೀತಿ ಇದ್ದಿದ್ದು ಸಹದೇವನ ಮೇಲೆ. ತನ್ನ ಮಕ್ಕಳನ್ನು ಮೀರಿ ಅವಳು ಪ್ರೀತಿಸಿದ್ದು ಸಹದೇವನನ್ನು. ಕೊನೆಯವರೆಗೂ ಸಹದೇವನನ್ನು ಪ್ರೀತಿಸ್ತಾಳೆ ಅವಳು. ಅಷ್ಟು ವಾತ್ಸಲ್ಯ ಸಹದೇವನ ಮೇಲೆ ಕುಂತಿಗೆ. ಹಾಗೆ ಅವರಿಗೆ ಆ ಕೊರತೆ ಬರದಂತೆ ಕುಂತಿ ನೋಡ್ಕೊಳ್ತಾಳೆ. 5 ಜನ ಮಕ್ಕಳು ಅಂತಲೇ ಹೋಗ್ಬಿಡುತ್ತೆ. ಹಾಗೆ ಬೆಳೀತಾರೆ. ಗುರುಕುಲದಲ್ಲಿ ಇವ್ರ ಜೊತೆಗೆ ಕಲಿತಾರೆ. ಇವರು ಏನೆಲ್ಲ ಕಲ್ತರೋ ಅಷ್ಟನ್ನು ಕಲಿತಾರೆ. ಆದರೆ ಎಲ್ಲ ಕಡೆಗೂ ಏನು ಅಂದರೆ ಅದೇ ವೇದಿಕೆ ಇಲ್ಲ ಅವರಿಗೆ. ಎಲ್ಲ ಇವ್ರು ಮಾಡಿ ಮುಗಿಸಿಬಿಡ್ತಾರೆ. ಅವರು ಹಾಗೆ ಇರ್ತಾರೆ, ತಣ್ಣಗೆ ಇರ್ತಾರೆ ಅಷ್ಟೇನೆ. ಎಲ್ಲಿ ಅಂದರೆ ಕುರುಕ್ಷೇತ್ರ ಬರುವವರೆಗೂ ನಕುಲ ಸಹದೇವರಿಗೆ ಒಂದು ಕೆಲಸ ಅಂತಲೇ ಕಾಣಿಸೋದಿಲ್ಲ. ಏನೂ ಇಲ್ವೇ ಇಲ್ಲ ಅಂತಲ್ಲ. ಈಗ ರಾಜಸೂಯ ಯಾಗ ಆದಾಗ 2 ದಿಕ್ಕಿಗೆ ಅವರು ಹೋಗಿದ್ದಾರೆ. 4 ಜನ 4 ದಿಕ್ಕಿಗೆ ಹೋದಾಗ ಇವರು 2 ದಿಕ್ಕನ್ನು ಗೆದ್ಕೊಂಡ್ಬಂದಿದ್ದಾರೆ. ಅಂದರೆ ಈಗ ಅರ್ಜುನ ಉತ್ತರಕ್ಕೆ ಹೋದ, ಭೀಮ ಪೂರ್ವಕ್ಕೆ ಹೋದ ಅಂತಂದಾಗ ನಕುಲ ಸಹದೇವರೊಬ್ಬರು ಪಶ್ಚಿಮಕ್ಕೆ ಮತ್ತು ದಕ್ಷಿಣಕ್ಕೆ ಹೋಗ ಇಡೀ ದಿಕ್ಕನ್ನು ಗೆದ್ಕೊಂಡ್ಬಂದಿದ್ದಾರೆ. ಅದರ ಅರ್ಥ ಏನು? ಸಾಮರ್ಥ್ಯ ಕೊರತೆ ಇಲ್ಲ ಅಂತಲೇ ಅರ್ಥ. ಅಷ್ಟೇ ಸಮರ್ಥರು ಅಂತ ಅಲ್ಲಿ ಕಾಣಿಸಿದ್ದವರದ್ದು. ಅದಾದ ಮೇಲೆ ಉಳಿದಂತೆ ಇವರ ಜೊತೆಗೆ ಸಾಗಿದ್ದೇ ಅವರ ಬದುಕು. ಅವರಲ್ಲಿ ವಿಶೇಷತೆ ಏನು ಅಂದರೆ ಪಾಂಡವರ ಇವರಲ್ಲಿ ನಕುಲ ಅತ್ಯಂತ ಸುಂದರ, ಇವರೆಲ್ಲರಿಗಿಂತಲೂ. ಸಹದೇವ ಅತ್ಯಂತ ಮೇಧಾವಿ ಅಂತ ಕರೀತಾರೆ ಅವನನ್ನು. ಶಾಸ್ತ್ರಜ್ಞ, ಅತ್ಯಂತ ಮೇಧಾವಿ ಅಂತ. ಯಾವುದು ಸರಿ ಯಾವುದು ತಪ್ಪು ಶಾಸ್ತ್ರದ ಪ್ರಕಾರ ಅಂತ ನಿರ್ಣಯಿಸುವ ಸಾಮರ್ಥ್ಯ ಸಹದೇವನಿಗೆ ಅತ್ಯಂತ ಹೆಚ್ಚಿತ್ತು ಅಂತ, ಅಂಥವನಾಗಿದ್ದವನು ಅಂತ. ಬೇಕಾದಾಗ ಅವರೇನೂ ಮಾಡಲಿಲ್ಲ ಅಂತಲ್ಲ, ನಮಗೆ ಘಟನೆಯಾಗಿ ಸನ್ನಿವೇಶವಾಗಿ ಸಿಗುವ ಅಂಶಗಳೇನೂ ಸಿಗಲಿಲ್ಲ ಅಂತ ಅಷ್ಟೇ. ಬಟ್ ನೀವು ಹಿಂದೆ ಹೇಳಿದ ಹಾಗೆ ಕೆಲವು ಸಮಾಲೋಚನೆಗಳಲ್ಲಿ ಎಲ್ಲ ಇರ್ತಾರೆ, ಚರ್ಚೆಗಳಲ್ಲಿ ಅವರು ಸಹ ಭಾಗಿಯಾಗಿ ತಮ್ಮ ಅಭಿಪ್ರಾಯವನ್ನ ಕೊಡ್ತಾ ಇದ್ರು, ಹಂಚ್ಕೊಳ್ತಾ ಇದ್ರು. ಎಷ್ಟೋ ಅಂಶಗಳು ಅವ್ರು ಹೇಳಿದ್ದು ನಡೆದಿರ್ಬೋದು. ಆದರೆ ನಮಗೆ ಹೇಳುವಂಥ ಘಟನೆಗಳಲ್ಲದೆ ಇದ್ದಾಗ ಅದನ್ನು ವ್ಯಾಸರೇ ಹೇಳಿಲ್ಲ ಅಷ್ಟೇ, ವಿಸ್ತಾರದ ಕಾರಣಕ್ಕಾಗಿ. ಹಾಗಾಗಿ ಅವ್ರು ಏನೂ ಮಾಡಲಿಲ್ಲ ಅಂತ ಅಲ್ಲ.
ಆದರೆ ಪ್ರಮುಖವಾಗಿ ನಮ್ಮನ್ನು ಆಕರ್ಷಿಸುವ ಘಟನೆಗಳೆಲ್ಲ ಇವರಿಗೆ ಅವಕಾಶಗಳು ಸಿಕ್ಕದು ಅಂತ ಹೇಳಬೇಕು. ಹಾಗೆ ಆಗಿದ್ದು. ಇನ್ನು ಅವರು ಇದರಲ್ಲಿ ಮತ್ಸ್ಯನಗರಿಯಲ್ಲಿ ಕೂಡ ಇಬ್ಬರು ಬೇರೆ ಬೇರೆ, ಒಬ್ಬ ಗೋವು ಒಬ್ಬ ಅಶ್ವ ಅಂತ ಆರಿಸಿಕೊಳ್ತಾರೆ. ಅವರವರ ಸಾಮರ್ಥ್ಯ ಏನೋ ಅದನ್ನು ಆರಿಸಿಕೊಳ್ತಾರೆ ಅವರು. ಅದಕ್ಕೆ ಅರ್ಥ ಏನಂದರೆ ಅವರಿಬ್ಬರಿಗೂ ಒಬ್ಬ ಅಶ್ವದ ವಿಷಯದಲ್ಲಿ ಪ್ರಕಾಂಡ ಪಾಂಡಿತ್ಯ ಇದ್ದರೆ ಒಬ್ಬ ಗೋವಿನ ವಿಷಯದಲ್ಲಿ ಅತ್ಯಂತ ಪ್ರೀತಿ ಇತ್ತು ಅವರಿಗೆ ಅಂತ. ಅವರು ರಾಜ್ಯದಲ್ಲಿದ್ದಾಗ ಅದನ್ನು ನೋಡ್ಕೋತಾ ಇದ್ರು ಅಂತ. ಇಂದ್ರಪ್ರಸ್ಥ ಅವರ ರಾಜ್ಯ ಆದಾಗ ಆ ವಿಭಾಗಗಳನ್ನು ಅವರು ಪ್ರೀತಿಯಿಂದ ನೋಡ್ಕೋತಾ ಇದ್ರು, ಅದರ ಉಸ್ತುವಾರಿ ಅವರದ್ದಾಗಿತ್ತು ಅಂತ. ಅಂದರೆ ಸೇನೆಯನ್ನು ಅಥವಾ ಸಂಪತ್ತು ಮತ್ತು ದಿವ್ಯತೆ ಎಲ್ಲ ಇದ್ದ ಗೋವನ್ನು ನೋಡಿಕೊಳ್ಳುವ ವಿಷಯಗಳಲ್ಲಿ ಅವರು ಹಾಗೆ ತೊಡಗಿಸ್ಕೊಳ್ತಾ ಇದ್ರು ತಮ್ಮನ್ನು ಅಂತ. ದ್ರೌಪದಿ ಅವರಿಗೂ ಪತ್ನಿಯಾಗಿದ್ಲು. ನಮ್ಮ ತಲೆಯಲ್ಲಿ ದ್ರೌಪದಿಗಿಂತ ಚಿಕ್ಕವರೇನೋ ಅಂತ ಅನ್ಸ್ಬಿಡುತ್ತೆ. ದ್ರೌಪದಿ ಅವರಿಗೆ ಪತ್ನಿಯಾಗಿದ್ಲು, ಮತ್ತು ಅವರಿಬ್ಬರಿಗೂ ಒಬ್ಬ ಹೆಂಡತಿ ಇದ್ಲು. ನಕುಲನಿಗೆ ಇನ್ನೊಬ್ಬಳ ಹೆಂಡತಿ ಇದ್ಲು, ಸಹದೇವನಿಗೂ ಇನ್ನೊಬ್ಬ ಹೆಂಡತಿ ಇದ್ಲು. ಬೇರೆ ಮಕ್ಕಳು ಆ ಪತ್ನಿಯರಲ್ಲಿ ಆದ ಉಲ್ಲೇಖ ಇಲ್ಲ. ಈ ದ್ರೌಪದಿಯಿಂದ ಇಬ್ಬರಿಗೂ ಒಬ್ಬೊಬ್ಬ ಮಗ ಇದ್ದ. ಅವರು ಕುರುಕ್ಷೇತ್ರದಲ್ಲಿ ಜೋರಾಗಿ ಯುದ್ಧ ಮಾಡ್ತಾರೆ. ಕುರುಕ್ಷೇತ್ರದ ಹಂತ ಬಂದಾಗ ನಡೆಯುವ ಚರ್ಚೆಯಲ್ಲಿ ಇವರಿಬ್ಬರು ಕಾಣಿಸ್ಕೋತಾರೆ, ನಕುಲ ಸಹದೇವ. ನಕುಲ ಶಾಂತಿ ಮಂತ್ರ ಪಠಿಸ್ತಾನೆ, ಯುದ್ಧ ಬೇಡ ಅಂತ. ಆದರೆ ಸಹದೇವ ಮಾತ್ರ ಗುಡುಗುತ್ತಾನೆ. ಅವನು ಇಡೀ ವಾತಾವರಣ ಬದಲಾಯಿಸೋದು ಸಹದೇವ. ಏನಾಗತ್ತೆ, ಈಗ ನಾವು ಸಂಧಾನದ್ದೆಲ್ಲ ಮಾತಾಡಿದೀವಲ್ಲ, ಕೊನೆಗೆ ಕೃಷ್ಣ ಸಂಧಾನಕ್ಕೆ ಹೋಗಬೇಕು ಅಂತಂದಾಗ ಎಲ್ಲರ ಅಭಿಪ್ರಾಯ ಕ್ರೋಢೀಕರಣಕ್ಕೆ ಕೃಷ್ಣ ಮುಂದಾಗ್ತಾನೆ. ಯುಧಿಷ್ಠಿರನ ಹತ್ರ ಕೇಳಿದಾಗ ಶಾಂತಿ, ಭೀಮನ ಕೇಳಿದಾಗಲೂ ಶಾಂತಿ, ಅರ್ಜುನನೂ ಶಾಂತಿ, ನಕುಲನೂ ಶಾಂತಿ ಅಂತ ಹೇಳಿದಾಗ ಸಹದೇವ ಹೇಳ್ತಾನೆ ಯುದ್ಧ ಅಂತ. ಆದರೆ ಅವನು ಕೊಡುವ ಕಾರಣ ಅದ್ಭುತವಾದದ್ದು. ರಾಜ್ಯಕ್ಕಾಗಿ ಯುದ್ಧ ಅಲ್ಲ ಅಂತ ಹೇಳ್ತಾನೆ ಅವನು. ರಾಜ್ಯ ಬೇಕಾಗಿಲ್ಲ, ಆದರೆ ದ್ರೌಪದಿಗೆ ಮಾಡಿದ ಅವಮಾನವನ್ನು ನಾನು ಸಹಿಸೋದಿಲ್ಲ. ದ್ರೌಪದಿಗಾದ ಅವಮಾನಕ್ಕಾಗಿ ನೀವೆಲ್ಲ ಬಾರದೇ ಇದ್ದರೂ ನೀವು ಶಾಂತಿ ಸಂಧಾನವನ್ನೇ ಮಾಡಿಕೊಂಡ್ರು ನಾನು ಯುದ್ಧ ಮಾಡೋನೆ. ನಾನು ಉಪಪಾಂಡವರನ್ನು, ದ್ರೌಪದಿಯ 5 ಮಕ್ಕಳನ್ನು ಸೇರಿಸಿಕೊಂಡು ಮತ್ತಾರು ಬರ್ತಾರೋ ಅವರನ್ನು ಸೇರಿಸ್ಕೊಂಡು ಯುದ್ಧ ಮಾಡ್ತೀನಿ ಅಂತ ಆರ್ಭಟಿಸ್ತಾನೆ ಸಹದೇವ. ಸಹದೇವನ ಮಾತಿಗೆ ಸಾತ್ವಿಕೀಯ ಬೆಂಬಲ ಸಿಗತ್ತೆ. ಇಡೀ ಸಭೆ ಜಯಘೋಷ ಮಾಡತ್ತೆ. ಅಂದರೆ ಈ 4 ಜನ ಮಾತ್ರ ಶಾಂತಿ. ಅಲ್ಲಿ ಸೇರಿ ಇವರ ಬಂಧು ವರ್ಗ ಮಿತ್ರರೆಲ್ಲ ಬಂದಿರ್ತಾರಲ್ಲ, ಅಷ್ಟೂ ಜನ ಸಹದೇವನ ಜೊತೆ ನಿಂತ್ಕೋತಾರೆ. ಅಂದರೆ ಅಷ್ಟು ಪ್ರಭಾವಿಯಾದ ಒಂದು ವ್ಯಕ್ತಿತ್ವ ಸಹದೇವನದ್ದಾಗಿತ್ತು ಅನ್ನೋದು ಅಲ್ಲಿ ಗೊತ್ತಾಗತ್ತೆ ಅಂತ. ಅಂದರೆ ಸುಮ್ಮನೆ ಇವ್ರು ಹೇಳಿದ್ದನ್ನು ಕುತ್ಕೊಂಡಿರೋರು ಕೂಡ ಅಲ್ಲ ಅಂತ. ಹೌದು, ನೀವು ಹೇಳಿದ್ರಲ್ಲ ಚರ್ಚೆಗಳಲ್ಲಿ ಭಾಗವಹಿಸ್ತಾ ಇದ್ರು ಅಂತ. ಅವ್ರು ಹೇಳಿದ್ದಕ್ಕೆಲ್ಲ ಗೋಣ ಹಾಕೊಂಡು ಕುಳಿತುಕೊಂಡವರು ಅಲ್ಲ. ಪ್ರತ್ಯೇಕವಾದ ಅವರದ್ದಾದ ವ್ಯಕ್ತಿತ್ವ ಇತ್ತು, ಅವರದ್ದಾದ ಚಿಂತನೆ ಇತ್ತು, ಮತ್ತು ಅದನ್ನು ಮಂಡಿಸ್ತಾ ಇದ್ರು. ಹಾಗಂತ ಎಲ್ಲ ಹೊತ್ತಿನಲ್ಲೂ ನಂದೆಲ್ಲಿಡ್ಲಿ ಅಂತ ಮಾತಾಡ್ತಾ ಇರಲಿಲ್ಲ. ತಾವು ಹೇಳಬೇಕಾದ ಹೊತ್ತಿನಲ್ಲಿ ಹೇಳಬೇಕಾದ ವಿಷಯವನ್ನು ಇಷ್ಟು ಅಂದರೆ ಪ್ರತಿಭಟನೆಯ ರೂಪದಲ್ಲೂ ಮತ್ತು ನಿರಾಕರಿಸಿಯೂ ಕೂಡ. ಈಗ ಸಹದೇವ ಹೇಳಿದ್ದು ನೀವೆಲ್ಲ ಶಾಂತಿ ಅಂತ ಕೂತ್ಕೊಳ್ಳಿ, ನಾವು ಯುದ್ಧಕ್ಕೆ ಹೋಗ್ತೀವಿ ಅಂದರೆ ಅದು 2 ಗುಂಪೇ ಆಯ್ತಲ್ಲ. ಆ ತರಹದ ವ್ಯಕ್ತಿತ್ವ ಅವರಲ್ಲಿ, ನಕುಲ ಸಹದೇವರಲ್ಲಿ ಕಾಣಿಸುತ್ತೆ ಅಂತ. ಮುಂದೆ ಯುದ್ಧದ ಹೊತ್ತಿನಲ್ಲೂ ಅವರು ಸಂಪೂರ್ಣವಾಗಿ ತೊಡಗಿಕೊಳ್ತಾರೆ ಕುರುಕ್ಷೇತ್ರದಲ್ಲಿ. ಆದರೆ ಅಲ್ಲೇನಾಗತ್ತೆ ಅಂದರೆ ಅವರನ್ನು ಯುಧಿಷ್ಠಿರನ ಚಕ್ರರಕ್ಷಕರಾಗಿಯೇ ಅವ್ರು ಹೆಚ್ಚು ಕಾಣಿಸ್ಕೊಳ್ತಾರೆ. ಚಕ್ರರಕ್ಷಕರು ಅಂದರೆ ಯಾವಾಗಲೂ ಅಲ್ಲಿ ಯುದ್ಧದಲ್ಲಿ ಹೇಗಿರ್ತಾ ಇತ್ತು ಅಂದರೆ ಒಬ್ಬ ವೀರನಿಗೆ 2 ಜನ ವೀರರು ಜೊತೆಯಾಗಿರ್ತಾ ಇದ್ರು. ಅವರನ್ನು ಚಕ್ರರಕ್ಷಕರು ಅಂತ ಕರಿತಾ ಇದ್ರು. ಅಂದರೆ ಸುಮ್ಮನೆ ಇರೋದು ಅಂತ ಅಲ್ಲ, ಅಂದರೆ 4-5 ವೀರರ ಗುಂಪೆ ಯುದ್ಧ ಮಾಡ್ತಾ ಇತ್ತು ಯಾವಾಗಲೂ. ಆ ಕಡೆ ಈ ಕಡೆ ಹಿಂದ್ಗಡೆಯಲ್ಲಿ ಕೆಲವು ವೀರರು, ಅವರು ಹೆಚ್ಚಾಗಿ ಈ ವೀರನ ಸಮಾನ ವೀರರೇ, ಆದರೆ ಒಂದು ಗುಂಪಾಗಿ ಹೋಗ್ತಾ ಇತ್ತು. ಆ ಥರದ ಕ್ರಮ ಅಲ್ಲಿ ಯುದ್ಧದಲ್ಲಿ. ಇವರು ಸಂಪೂರ್ಣವಾಗಿ ಯುಧಿಷ್ಠಿರನ ರಕ್ಷಣೆಗೆ ಅವನ ಜೊತೆಗೆ ಇದ್ದವರು. ಕೆಲವು ಹಂತದಲ್ಲಿ ಪ್ರತ್ಯೇಕ ಯುದ್ಧ ಮಾಡಿದ್ದು ಇದೆ ಅವರು. ಆದರೆ ಅವರ ಹೊಣೆ ಏನಾಗಿತ್ತು ಅಂದರೆ ಯುಧಿಷ್ಠಿರನ ರಕ್ಷಣೆ. ಹಾಗಾಗಿ ಅದನ್ನು ಅವರು ಮಾಡ್ಕೊಂಡೇ ಇರ್ತಾ ಇದ್ರು. ಯುಧಿಷ್ಠಿರ ಎಲ್ಲಿ ಹೋಗ್ತಾನೋ, ಅವನು ಯಾರ ಜೊತೆಗೆ ಯುದ್ಧ ಮಾಡ್ತಾನೋ ಅವರ ಜೊತೆಗಿನ ಯುದ್ಧ ಅನ್ನೋ ತರಹದಲ್ಲೇ ನಕುಲ ಸಹದೇವರು ಇರ್ತಾ ಇದ್ದಿದ್ದು. ಈ ಮಹಾಭಾರತದ ಉಲ್ಲೇಖಗಳು ಅಂತ ಅವರ ಕುರಿತು ಬರೋದು ಇಷ್ಟೇನೆ. ಒಂದು ಸ್ವರ್ಗಾರೋಹಣದಲ್ಲೂ ಅವರು ಸಶರೀರವಾಗಿ ಸ್ವರ್ಗಕ್ಕೆ ಹೋಗಲಿಲ್ಲ ಅಂತ ಬರೋದು. ಅದಕ್ಕೆ ಕಾರಣ ಅವರ ಸಾಮರ್ಥ್ಯದ ಬಗ್ಗೆ ಅವರಿಗೆ ಒಂದು ಸ್ವಲ್ಪ ಜಾಸ್ತಿ ಒಲವಿತ್ತು ಅನ್ನೋದೇ ಕಾರಣ. ತಾನು ಸುಂದರ ಅಂತ ಅವನಿಗನ್ಸಿತ್ತು, ತಾನು ಮೇಧಾವಿ ಅಂತ ಅನ್ನಿಸಿತ್ತು ಅನ್ನುವ ಕಾರಣ ಸಿಗತ್ತೆ. ಎಷ್ಟು ಕಷ್ಟದ್ದು ಇದು ಅಂದರೆ ಈ ಮಟ್ಟಿಗಿನ ಮನಸ್ಥಿತಿ ಇದೆಯಲ್ಲ, ಆ ಪಾಂಡವರ ಸ್ವರ್ಗಾರೋಹಣದಲ್ಲಿ ಬರೋದು ಬಹಳ ಬಹಳ ಕಷ್ಟದ್ದು ಅಂತ. ಅವರೇನೂ ತಪ್ಪು ಮಾಡಲಿಲ್ಲ.
ಅವರೇನು ಕೆಡಕು ಮಾಡಲಿಲ್ಲ, ಯಾರಿಗೂ ಅನ್ಯಾಯ ಮಾಡಲಿಲ್ಲ ಇವರು ಯಾರು. ಹೌದು. ಭೀಮನೋ ದ್ರೌಪದಿಯೋ ಅರ್ಜುನನೋ ನಕುಲ ಸಹದೇವನೋ ಯಾರ ಬದುಕನ್ನು ಹಾಳು ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅವರು. ಆದರೆ ಸಶರೀರ ಸ್ವರ್ಗಕ್ಕೆ ಹೋಗದೇ ಇರುವ ದೋಷ ಏನು ಅವರಲ್ಲಿ ಅಂತ ಅಂದರೆ ಮನಸ್ಸಲ್ಲಿ ಅಂದುಕೊಂಡಿದ್ದಷ್ಟೇ ಅಂತ. ಓಕೆ. ಎಲ್ಲರಿಗಿಂತ ತಾನು ಹೆಚ್ಚು ಅಂತ ಅಂದುಕೊಂಡು ಏನೂ ಮಾಡಿಲ್ಲ ಅವರು. ತಾನು ಅತ್ಯಂತ ಸುಂದರ ಅಂತ ಬೇರೆಯವ್ರನ್ನ ಅವಮಾನಿಸಿಲ್ಲ, ಎಂಥದ್ದೂ ಇಲ್ಲ. ಆದರೆ ಅಂದುಕೊಳ್ಳೋದು ತಪ್ಪು ಅಂತ ಇದೆಯಲ್ಲ, ಈ ಮೌಲ್ಯಗಳಿದೆಯಲ್ಲ, ಮಹಾಭಾರತ ಕೊಡುವ ಮೌಲ್ಯಗಳಿದೆಯಲ್ಲ, ಎಷ್ಟು ಮುಖ್ಯ ಆಗತ್ತೆ ಅಂತ. ಈ ಮೌಲ್ಯಗಳು ಒಂದೊಮ್ಮೆ ವ್ಯಕ್ತಿಗಳಲ್ಲಿ ರೂಪುಗೊಂಡಲ್ಲಿ ಜಗತ್ತು ಹೇಗಿರುತ್ತೆ ಅಂತ ಯೋಚಿಸಿದರೆ ನಾವು, ಕರೆಕ್ಟ್, ನೀ ಯಾರ ಬದುಕನ್ನು ಹಾಳು ಮಾಡಬಾರ್ದು, ಯಾರಿಗೂ ತೊಡಕುಂಟು ಮಾಡಬಾರ್ದು, ಬೇರೆಯವರು ತೊಂದರೆ ಕೊಟ್ಟರು ಒಂದು ಮಟ್ಟಿಗೆ ಸಹಿಸಿಕೊಂಡು ನಿನ್ನ ಬದುಕು ಮಾಡ್ಕೋಬೇಕು. ಮನಸ್ಸಲ್ಲಿ ಕೂಡ ಯಾರನ್ನೂ ನನಗಿಂತ ಕೆಳಗೆ ಅಂತ ಭಾವಿಸಬಾರದು ಅನ್ನುವಷ್ಟು ಪರಿಶುದ್ಧಿ ಮೌಲ್ಯ ಅನ್ನೋದು ಬಂದರೆ ಬದುಕೆಷ್ಟು ಸುಂದರವಾಗಿರುತ್ತೆ ಅಂತ. ಕೊನೆಗೂ ನಮಗೆ ಮಹಾಭಾರತ ಬೇಕಾಗೋದು ಇದಕ್ಕೇನೆ. ಆ ಕತೆ ಈ ಕತೆ, ಅವನ ಶಕ್ತಿ ಜಾಸ್ತಿನ ಇವನ ಶಕ್ತಿ ಜಾಸ್ತಿನ, ಆ ಘಟನೆ ಹಂಗೆ ನಡೀತಾ ಹಿಂಗೆ ನಡೀತಾ ಅಂತಲ್ಲ. ಕೊನೆಗೂ ಮಹಾಭಾರತ ನಮಗೆ ಬೋಧಿಸಬೇಕಾದದ್ದು ಬದುಕಿಗೆ ಬೇಕಾದ ಈ ನೀತಿಯನ್ನು ಅಂತ. ಅದನ್ನು ನೋಡಿದಾಗ ನಮಗೆ ನಕುಲ ಸಹದೇವರು ಪರಮಾದರ್ಶವಾಗಿ ಕಾಣಿಸ್ತಾರೆ ಅಂತ. ಈ ಸಂಯಮ ಅಂತ ಒಂದು ಬರುತ್ತಲ್ಲ, ಈಗ ಇಂದ್ರಿಯ ಸಂಯಮ ಮನಸ್ಸಂಯಮ ಅಂತ ನಾವು ಸಹಜವಾಗಿ ಮಾತಾಡ್ತೀವಿ. ಅಂದರೆ ಮನಸ್ಸು ಇಂದ್ರಿಯಗಳು ಹುಚ್ಚು ಕುದುರೆಯಾಗಿ ಹರಿದೇ ಇರುವಂತೆ ನಮ್ಮನ್ನು ಕಾಪಾಡ್ಕೋಬೇಕು ಅಂತ ಅದು ಬರುತ್ತಲ್ಲ. ಅದರ ಜೊತೆಗೆ ಈ ಸಾಮರ್ಥ್ಯ ಸಂಯಮ ಅಂತ ಇದೆಯಲ್ಲ, ಅದು ಇನ್ನೂ ಕಷ್ಟದ್ದದು. ಹೌದು ಹೌದು ಹೌದು. ನಾವು ಅರ್ಜುನನ ವಿಷಯದಲ್ಲೂ ಮಾತಾಡಿದ್ವಲ್ಲ, ಸಾಮರ್ಥ್ಯ ಇದ್ರೆ ಅದು ಸುಮ್ಮನಿರೋ ಕೊಡಲ್ಲ ಅದು ಅಂತ. ನಂದು ಒಂದು ಮಾಡ್ತೀನಯ್ಯ ನಾನು ಅಂತ ಹೊರಡತ್ತೆ. ಆದರೆ ಬೇಕಾ, ಅವಶ್ಯಕತೆ ಇದೆಯಾ, ಮಾಡ್ತೀನಿ ಅಂತ ಅವನು ಮಾಡ್ತಾ ಇದ್ದಾನಲ್ವ, ಕೆಲಸ ಆಗಿದೆ ಅಲ್ವಾ, ಸರಿ ಕೆಲಸ ಆದ್ರೆ ಆಯಿತು, ನಾನು ಹೋಗ್ತೀನಿ ಅವನ ಜೊತೆಗೆ ಅಂತಿಲ್ಲ. ಈ ಸಾಮರ್ಥ್ಯದ ಸಂಯಮಕ್ಕೆ ಅತ್ಯಂತ ಸಮಚಿತ್ತತೆ ಬೇಕು. ಅಂದರೆ ಆ ತರಹದ ಮನೋಭಾವ, ತಾನು ಆ ಎಲ್ಲರ ಮುಂಚೂಣಿಯಾಗಬೇಕು, ತಾನೇನೋ ಒಂದಾಗಬೇಕು, ಯಾವ ಆಕಾಂಕ್ಷೆಗಳು ಇಲ್ಲದೇ ಇದ್ದಾಗ ಮಾತ್ರ ಸಾಧ್ಯ. ಏನೂ ನಮ್ಮಲ್ಲಿ ಇಲ್ಲ ಸಾಮರ್ಥ್ಯ ಅಂದರೆ ಆಕಾಂಕ್ಷೆಯೂ ಇಲ್ಲ ಅಂತ ಹೇಳೋಣ. ಇದ್ದಾಗಲೂ ಬರೋದಿದೆಯಲ್ಲ, ಅದು ಬಹಳ ದೊಡ್ಡದು. ನಕುಲ ಸಹದೇವರಲ್ಲಿ ನಮಗೆ ಕಾಣಿಸೋದಿದು ಅಂತ, ಹಿರಿಯರನ್ನು ಅನುಸರಿಸೋದು, ಆದರೆ ಪ್ರತ್ಯೇಕ ಚಿಂತನೆ, ಪ್ರತ್ಯೇಕ ವ್ಯಕ್ತಿತ್ವವನ್ನು ಇಟ್ಕೊಳ್ಳೋದು, ತಮ್ಮ ತಮ್ಮ ಕ್ಷೇತ್ರದಲ್ಲಿ ನಿಸ್ಸೀಮರಾಗಿರೋದು. ಆದರೆ ಅದರ ಬಳಕೆ ಮೇಲೆ ಅಷ್ಟು ನಿಯಂತ್ರಣ ಇಟ್ಟುಕೊಂಡು ಬೇಕೇ ಬೇಕಾದಾಗ ಅದು ತಮ್ಮ ಕರ್ತವ್ಯವಾದಾಗ ಬಳಸಿ ಮತ್ತೆ ಹಿಂದಿರುಗಿ ತಮ್ಮಷ್ಟಕ್ಕೆ ತಾವು ಬದುಕೋದು ಅಂತ ಇದೆಯಲ್ಲ, ಇದಕ್ಕೆ ನಮಗೆ ನಕುಲ ಸಹದೇವರು ದೊಡ್ಡ ಆದರ್ಶವಾಗಿ ಕಾಣಿಸ್ಕೊಳ್ತಾರೆ. ಮತ್ತು ಅಷ್ಟೇ, ಅರ್ಜುನ ನಕುಲ ಸಹದೇವ 3 ಜನರಲ್ಲೂ ಕಾಣಿಸ್ಕೊಳ್ಳೋದು ಬ್ಯಾಲೆನ್ಸ್ಡ್ ಅಂತ ಹೇಳ್ತೀವಲ್ಲ, ಸಂತುಲಿತವಾದ ಒಂದು, ಅಂದರೆ ನಮಗೆ ಸಿಕ್ಕ ಎಲ್ಲವನ್ನೂ ಸಮತೋಲನದಲ್ಲಿ ಬಳಸಿ ಬದುಕುವ ಅಂಶ ಅನ್ನೋದಕ್ಕೆ ಇವರು 3ರಲ್ಲೂ ನಾವು ಸಮಾನತೆಯನ್ನು ಕಾಣ್ತೀವಿ. ಅಂದರೆ ಒಟ್ಟಾರೆ ಪಂಚಪಾಂಡವರ ವ್ಯಕ್ತಿತ್ವವನ್ನು ನೀವು ವರ್ಣಿಸಿದ ಹಾಗೆ ಬಹುಶಃ ಜನರಿಗೆ ಅನಿಸುತ್ತೆ, ಅಥವಾ ನನಗೂ ಅನಿಸಿರಬಹುದು, ಯುಧಿಷ್ಠಿರನ ಯಾವುದೋ ಒಂದು ಮೌಲ್ಯ ನನ್ನಲ್ಲಿ ಯಾಕಿಲ್ಲ, ಅಥವಾ ಭೀಮ ಅವನ ಥರ ನಾನು ಯಾಕೆ ಆಗಬಾರ್ದು, ಅರ್ಜುನನಷ್ಟು ನೈಪುಣ್ಯತೆ ಬೆಳೆಸ್ಕೊಂಡ್ರೆ ನಾನು ಹಿಂಗಾಗ್ಬೋದಲ್ವಾ, ನಕುಲ ಸಹದೇವರ ಆ ವ್ಯಕ್ತಿತ್ವಗಳು ನನ್ನಲ್ಲಿ ಬರ್ಬೋದಲ್ವಾ. ಅಂದರೆ ಎಲ್ಲರೂ ಸಹ ಒಂದಲ್ಲ ಒಂದು ರೂಪದಲ್ಲಿ ಒಂದಷ್ಟು ಮೌಲ್ಯಗಳನ್ನು ನಮಗೆ ಕೊಡ್ತಾರೆ ಅನ್ನುವಂಥದ್ದು ನಿಮ್ಮ ವಿವರಣೆಯಿಂದ ನಮ್ಮ ವೀಕ್ಷಕರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮುಂದಿನ ಒಂದಷ್ಟು ವ್ಯಕ್ತಿಗಳು ಅಂತಂದರೆ ದ್ರೌಪದಿ ಮತ್ತು ಕುಂತಿ, ಆ ವಿಚಾರಗಳನ್ನು ನಮ್ಮ ಮುಂದಿನ ಸರಣಿಯಲ್ಲಿ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಿ. ನಮ್ಮ ವೀಕ್ಷಕರು ಸಹ ಮುಂದಿನ ಆ ಸರಣಿಯನ್ನು ಕಾತರದಿಂದ ಕಾಯ್ತಾರೆ. ಸೊ ಇಲ್ಲಿಯವರೆಗೆ ಬಂದು ಇಷ್ಟು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಧನ್ಯವಾದ. ನಮಸ್ತೆ.